ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟಾಗಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನ್ಗೆ ನಾನು 2 ತರಹದ ಕಲರ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಯೆಲ್ಲೋ ಮತ್ತು ಬ್ಲೂ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ನೀವು ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ಆ ಕಲರನ್ನು ಬಳಸ್ಕೊಳ್ಳಿ. ನಾನಿಲ್ಲಿ 7 ಎಳೆ ಪೋಣಿಸ್ಕೊತಾ ಇದ್ದೀನಿ. 7 ಎಳೆ ಮಾಡೋದು ಯಾವ ಥರ ಅಂದರೆ, ಈ ಥರ ಒಂದು ಯಾವುದಾದ್ರೂ ಕಾರ್ಡ್ ತೊಗೊಳ್ಳಿ, ಇಲ್ಲಾಂದರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ತೊಗೊಳ್ಳಿ, ಇಲ್ಲಾಂದರೆ ಕೈಯಿಂದ ಕೂಡ ಹಾಗೆ ಮಾಡ್ಕೋಬೋದು. ಈ ಥರ 7 ಸಲ ನಾನು ಇದಕ್ಕೆ ಇವಾಗ ಸುತ್ಕೋತೀನಿ. 7 ಸಲ ಸುತ್ಕೊಂಡ್ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ 7 ಎಳೆ ಸುತ್ಕೊಂಡ್ಮೇಲೆ ಇದನ್ನು ಕಟ್ ಮಾಡ್ಕೋತೀನಿ. ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ, ಈ ಥರ ಡಿಸೈನ್ ಏನಾದರೂ ತೋರಿಸಿದ್ರೆ ನೀವು 7 ಎಳೆನ ಯಾವ ಥರ ಮಾಡಿಕೊಂಡು ಪೋಣಿಸ್ಕೋತೀರಾ ಅಂತ. ಓಕೆ, ಇವಾಗ ಇದನ್ನು ಪೋಣಿಸ್ಕೊಂಡು ಸಮವಾಗಿ ಇಟ್ಕೊಂಡು ಈ ಥರ ಒಂದು ನೀಡಲ್ ಒಳಗಡೆಗೆ ಇದನ್ನು ಪೋಣಿಸ್ಕೋಬೇಕು. 7 ಎಳೆ ಇದ್ದರೆ ತುಂಬ ಸುಲಭವಾಗಿ ಪೋಣಿಸ್ಕೊಂಡು ಬಿಡ್ಬೋದು, ಸ್ವಲ್ಪ ದಪ್ಪ ಇದ್ದರೆ ಕಷ್ಟ ಆಗುತ್ತೆ. ನೋಡಿ, 7 ಎಳೆ ಪೋಣಿಸ್ಕೊಂಡು ಇದನ್ನ ಇವಾಗ ಡಬಲ್ ಮಾಡಿಕೊಂಡ್ರೆ ನನಗೆ 14 ಎಳೆ ಆಗುತ್ತೆ. ಟೋಟಲ್ ಇಲ್ಲಿ 14 ಎಳೆ ಆಯಿತು. ಹಾಗೆ ಇನ್ನೊಂದು ನೀಡಲ್ಗೆ ನಾನು ಬ್ಲೂ ಕಲರನ್ನು ಪೋಣಿಸ್ಕೊಂಡಿದ್ದೀನಿ. ಇದು ಕೂಡ 7 ಎಳೆ ಪೋಣಿಸ್ಕೊಂಡು 14 ಎಳೆ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಈ ಥರ ಚಿಕ್ಕದಾಗಿರುವಂತಹ ನೀಡಲ್ ಒಳಗಡೆ ಪೋಣಿಸ್ಕೊಂಡಿದ್ದೀನಿ. ಯಾಕಂದರೆ ಬೀಡ್ಸು ಈ ಥರ ಸೂಜಿಯಲ್ಲಿ ಬೀಡ್ಸ್ ಹೋಗೋದು ಕಷ್ಟ, ಅದಕ್ಕೋಸ್ಕರ ಈ ಥರ ಸೂಜಿಯಲ್ಲಿ ಪೋಣಿಸ್ಕೊಂಡಿದ್ದೀನಿ. 2 ಕಲರ್ನಲ್ಲಿ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗಬೇಕಂದ್ರೆ ಸ್ಕಿಪ್ ಮಾಡದೆ ನೀವು ನೋಡಬೇಕಾಗತ್ತೆ. ಯಾವ ಥರ ಅಂತ ನೋಡೋಣ. ಓಕೆ, ನೋಡಿ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 7 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡು 14 ಎಳೆ ಮಾಡ್ಕೊಂಡಿದ್ದೀನಿ. ಈ ಥರ ಕರೆಕ್ಟಾಗಿ ಈ ಥರ ತಗೊಂಡು ಬಂದು ಇಷ್ಟು ಉದ್ದಕ್ಕೆ ನಾನು ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಒಂದು ಕುಚ್ಚು ಕಂಪ್ಲೀಟ್ ಡಿಟೇಲ್ ಆಗಿ ತೋರಿಸ್ತೀನಿ, ನೀವು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇವಾಗ ಬ್ಲೂ ಕಲರ್ ತಗೋತೀನಿ. ಸ್ವಲ್ಪ ಇದಕ್ಕಿಂತ ಕೆಳಗಡೆಗೆ ತಗೋತೀನಿ. ಇದಕ್ಕೆ ಒಂದು 0 ಸೈಜ್ದು ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಬೀಡನ್ನು ಹಾಕ್ತಾ ಇದ್ದೀನಿ. ದೊಡ್ಡ ಸೈಜ್ ಕೂಡ ನೀವು ಹಾಕ್ಕೋಬೋದು. ಈ ಬೀಡು ಕರೆಕ್ಟಾಗಿ ಇಲ್ಲಿ ಬರಲಿ. ಈ ಬೀಡು ಇಲ್ಲಿ ಬರಬೇಕು ಕರೆಕ್ಟಾಗಿ. ಇದನ್ನು ಹಾಗೆ ಟೈಟಾಗಿ ಇಟ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇದೇ ನೀಡಲು ಬ್ಲೂ ಕಲರ್ದು ಇದಕ್ಕಿಂತ ಸ್ವಲ್ಪ ಕೆಳಗಡೆ ತಗೋತೀನಿ. ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಯೆಲ್ಲೋ ಕಲರ್ದಕ್ಕೆ ನಾನು ಬೀಡನ್ನು ಹಾಕೋದಿಲ್ಲ, ಬರೀ ಇಲ್ಲಿ ಬ್ಲೂ ಕಲರ್ ಇರುತ್ತಲ್ಲ ಅಲ್ಲಿ ಮಾತ್ರ ನಾನು ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಬೀಡು ಕರೆಕ್ಟಾಗಿ ಬರಲಿ ಇಲ್ಲಿ. ಇದನ್ನು ನೋಡಿ ಈ ಥರ ಇಟ್ಕೊಳ್ಳಿ. ಇದು ಎಷ್ಟು ಉದ್ದಕ್ಕೆ ಇರುತ್ತೋ ಅಷ್ಟೇ ಉದ್ದಕ್ಕೆ ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಮತ್ತು ಇವಾಗ ಸೇಮ್ ಇದೇ ಥ್ರೆಡನ್ನು ತಗೋತೀನಿ. ಮತ್ತು ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಮಾಡಿಕೊಂಡು ಮತ್ತೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಸ್ವಲ್ಪ ದಾರ ದಪ್ಪ ಇರೋದ್ರಿಂದ ಬೀಡು ಹೋಗೋದು ಕಷ್ಟ ಅನಿಸುತ್ತೆ, ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಕೂಡ ಕರೆಕ್ಟಾಗಿ ಇಲ್ಲಿ ಬರಲಿ. ಈ ಥರ ನೀಟಾಗಿ ಈ ಆರ್ಡರಲ್ಲಿ ಬರಬೇಕು. ಪ್ರತಿ ಸಲ ಕುಚ್ಚು ಹಾಕಿದಾಗೂ ಕೂಡ ಅಂದರೆ ಇದನ್ನು ತಗೊಂಡಾಗ ಟೈಟಾಗಿ ಇಟ್ಕೋಬೇಕು. ಇವಾಗ ಈ ಸೈಡ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ಟೆಪ್ ಕೂಡ ಮಾಡ್ಕೋಬೋದು ಬೇಕು ಅಂದರೆ. ನಾನಿಲ್ಲಿ 3 ಸ್ಟೆಪ್ ಮಾಡ್ತಾಯಿದ್ದೀನಿ. ಈ ಕಡೆನೂ ಕೂಡ ಸೇಮ್ ಇದೇ ಬ್ಲೂ ಕಲರ್ ಥ್ರೆಡನ್ನೇ ತರ್ತೀನಿ. ಮತ್ತು ಇದಕ್ಕೆ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ ಇದೇ ಥರ ಮಾಡ್ಕೊಳ್ಳಿ. ಬೀಡ್ ಹಾಕಿ ಈ ಬೀಡು ಕರೆಕ್ಟಾಗಿ ಇಲ್ಲಿ ಬರಲಿ. ಇದನ್ನಿಲ್ಲಿ ಟೈಟಾಗಿ ಇಟ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ಬರಲಿ. ಮತ್ತು ಇದೇ ಬ್ಲೂ ಕಲರ್ ಥ್ರೆಡ್ಡಿಂದ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ತಗೋತೀನಿ. ನೋಡಿ, ಇಷ್ಟಕ್ಕೆ ತಗೊಂಡು ಮತ್ತೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಬೀಡು ಕರೆಕ್ಟಾಗಿ ಬರಲಿ. ಬೀಡಿಲ್ಲಿ ಕರೆಕ್ಟಾಗಿ ಈ ಥರ ಸೀರೆಗೆ ಕೂಡಬೇಕು ನೀಟಾಗಿ.
ಒಂದು ವೇಳೆ ಉದ್ದ ಜಾಸ್ತಿ ಅನಿಸಿದರೆ ನೀಟಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಟೆಪ್ಪು ಸೇಮ್ ಮತ್ತೆ ಬ್ಲೂ ಕಲರಿಂದನೇ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೀಡ್ಸ್ ಹಾಕುವಾಗ ಥ್ರೆಡ್ ತಗೋತೀವಲ್ಲ ಅದು ಕೈಯಲ್ಲಿ ಬರ್ತಾ ಇರುತ್ತೆ. ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ ಅಷ್ಟೆ. ಒಂದು ಕುಚ್ಚು ನೀವು ಪರ್ಫೆಕ್ಟಾಗಿ ಹಾಕಿಬಿಟ್ರೆ ನೆಕ್ಸ್ಟ್ ನೀವೇ ನೀಟಾಗಿ ಹಾಕ್ಕೋತೀರ. ಓಕೆ, ನೋಡಿ ಈ ಥರ ಬರಬೇಕು, ಈ ಶೇಪಲ್ಲಿ ಕಾಣಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇವಾಗ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಪೋಣಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಇಲ್ಲಿ ಟೈಟಾಗಿ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ಲು ಮುಂದ್ಗಡೆ ತಗೊಂಡು ಬನ್ನಿ. ಜರಿ ಥ್ರೆಡ್ಡು ಇಲ್ಲಿ ಹಾಗೆ ಇಟ್ಕೋಬೇಕು ಸ್ವಲ್ಪ. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ, ಹಾಗೆ ಬಿಚ್ಕೊಳ್ಳೋದಿಲ್ಲ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡ್ಡನ್ನು ನೀವು ಸುತ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ಒಂದು ಸಲ ಈ ಥರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಒಂದು ಡಿಸೈನ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಡಿಸೈನ್ಸ್ಗಳನ್ನು. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಒಂದು ಡಿಸೈನ್ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಪರ್ಸ್ನಲಿ ನನಗೂ ಕೂಡ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೀರೆಯಲ್ಲಿ ಕಲರ್ ಯಾವುದಿರುತ್ತೋ ನೋಡಿಕೊಂಡು ಕಾಂಬಿನೇಷನ್ ಕರೆಕ್ಟಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.